ನಮ್ಮ ದೇಶದಲ್ಲಿ ನಿಜವಾಗಿಯೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಜೀವಂತವಾಗಿದೆಯೇ? ಖಂಡಿತ ಇಲ್ಲ. ಏಕೆಂದರೆ ಒಬ್ಬ ವ್ಯಕ್ತಿ ಭಾಳಷ್ಟು ಸಲ ಆಯ್ಕೆ ಆಗ್ತಾನೆ. ಸೋಲಿಲ್ಲದ ಸರ್ದಾರ ಅಂತ ಹಣೆಪಟ್ಟಿ ಪಟ್ಕೊತಾನೆ. ಆನಂತರ ಕಾಲಾನಂತರ ಅವನ ಮಕ್ಕಳು, ಹೆಂಡತಿ ಇವರೇ ಚುನಾವಣೆ ನಿಲ್ತಾರೆ, ಅವರೇ ಆರಿಸ್ತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ದುರಂತ. ಏಕೆಂದರೆ ಇಲ್ಲಿ ಕುಟುಂಬ ಕೇಂದ್ರೀಕೃತವಾಗಿರುತ್ತದೆ. ಈ ಒಂದೇ ಕುಟುಂಬದ ವ್ಯಕ್ತಿ, ತಂದೆ, ಮಗ, ಹೆಂಡತಿ, ಮಗಳು ಇವರೇ ಆಯ್ಕೆ ಆಗ್ತಾರೆ ಅಂತಂದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲ, ಅದು ಅರಸೊತ್ತಿಗೆ ಅನ್ಬೋದು. ಇಲ್ಲಿ ಯಾರ ಹತ್ರ ಹಣ ಇದೆ, ತೋಳುಬಲ್ಲ ಇದೆ, ಜಾತಿ ಬೆಂಬಲ ಇದೆ, ಅವರೇ ಆಯ್ಕೆ ಆಗ್ತಾರೆ. ಜನರು ಕೂಡ ಸಾಹುಕಾರರಿಗೆ ಜೈ, ಸಣ್ಣ ಸಾಹುಕಾರರಿಗೆ ಜೈ ಅಂತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ದುರಂತ.